ನಮಸ್ಕಾರ ಎಲ್ರಿಗೂ. ಈಗ ಕುರ್ತಿ ತೊಗೊಂಡಿರ್ತೀರ, ಅದು ಫಿಟ್ಟಿಂಗ್ ಬರ್ತಿರಲ್ಲ, ಆವಾಗ ಏನು ಮಾಡಬೇಕಂದ್ರೆ ಬ್ಯಾಕಲ್ಲಿ ತಿರುಗಿಸ್ಬಿಟ್ಟು ಬ್ಯಾಕ್ ನೋಡಿಕೊಂಡು ಅಲ್ಲಿ ಶೇಪಲ್ಲಿರುತ್ತಲ್ಲ ಅಲ್ಲೊಂದು ಪೆನ್ಸಿಲಲ್ಲಿ ಡ್ರಾ ಮಾಡ್ಕೊಂಡು ಲೈನ್, ಆವಾಗ ಪರ್ಫೆಕ್ಟ್ ಶೇಪ್ ಸಿಗುತ್ತೆ. ಆಗ ನಾವು ಈ ಥರ ಡ್ರಾ ಮಾಡ್ಕೊಂಬಿಟ್ಟು ಬ್ಯಾಕಲ್ಲಿ ಶೋಲ್ಡರ್ ಅಂದರೆ ಭುಜಾನ ಅದರಲ್ಲಿ ತೊಗೊಂಬಿಟ್ಟು ಸ್ವಲ್ಪ ವಿಡ್ತ್ ತೊಗೊಂಬಿಟ್ಟು ಅದನ್ನು ಮಾರ್ಕ್ ಮಾಡ್ಕೋಬೇಕು. ಆ ಡ್ರಾ ಮಾಡಿರ್ತೀರಲ್ಲ ಆ ಲೈನಲ್ಲಿ ಆ ಕಡೆನೂ ಅಷ್ಟೇ ಮಾರ್ಕ್ ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡ್ಕೊಂಬಿಟ್ಟು ತೋರಿಸ್ತಿದ್ದೀನಿ, ವಿಡಿಯೋದಲ್ಲಿ ಕಾಣುತ್ತಿದೆ ಅಂದ್ಕೊಂಡಿದ್ದೀನಿ. ಈ ಥರ ಮಾರ್ಕ್ ಮಾಡ್ಕೊಂಬಿಟ್ಟು ಟೇಪಲ್ಲಿ 3 ಇಂಚಿಗೆ ಈ ಥರ 3 ಇಂಚಲ್ಲಿ ಲಾಸ್ಟಿಗೆ ತೋರಿಸ್ಕೊಡ್ತೀನಿ. ಕೆಲವೊಬ್ಬರು 2 ಮಾಡ್ಕೋತಾರೆ, ನನಗೆ 3 ಇದ್ದರೆ ಶೇಪ್ ಕರೆಕ್ಟಾಗಿ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಹಾಗಾಗಿ 3 ಮಾಡ್ಕೊಂಬಿಟ್ಟು ಈ ಥರ ಅದರಲ್ಲಿ ಆ ಕಡೆ ಹಾಫು ಈ ಕಡೆ ಹಾಫು ತೊಗೊಂಬಿಟ್ಟು ಅದನ್ನು ಮೇಲಿನ ತುದಿ ಆ ಕಡೆಯಿಂದ ಈ ಕಡೆಯಿಂದ ಮೇಲಿನ ತುದಿಗೆ ತೋರಿಸ್ತಿದ್ದೀನಿ. ಈ ಥರ ಹಾಕ್ಬಿಟ್ಟು ಈ ಥರ ಆಫ್ ಮಾಡಿಕೊಂಡು 3 ಬಂದಿದೆ ನೋಡ್ಬೋದು ಕಾಣ್ತಾ ಇದೆ ವಿಡಿಯೋದಲ್ಲಿ. ಆ ಕಡೆನೂ 3 ಈ ಕಡೆನೂ 3 ತೊಗೊಂಬಿಟ್ಟು ಇದನ್ನು ಈ ಥರ ಈ ಶೇಪಲ್ಲಿ ಜಾಯಿಂಟ್ ಮಾಡಬೇಕು. ಈ ಥರ ಜಾಯಿಂಟ್ ಮಾಡಿಬಿಟ್ರೆ ಶೇಪ್ ಪರ್ಫೆಕ್ಟ್ ಆಗುತ್ತೆ. ಇದನ್ನು ಹೇಗೆ ಸ್ಟಿಚ್ ಮಾಡಬೇಕು ಅಂತ ಬೇಕಿದ್ದರೆ ಕಮೆಂಟ್ಸ್ ಮಾಡಿ, ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಈ ಥರ ಮಾರ್ಕ್ ಮಾಡಿದರೆ ಸೂಪರಾಗಿ ಬರುತ್ತೆ. ಥ್ಯಾಂಕ್ ಯು.